ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್. ನಾನು ಕುಡುಕನಾದರೂ ಕೊಲೆಗಡಕ ನಾನಲ್ಲ. ಏಕಕ್ಕಾಗಿ ನಾನು ಕುಡುಕಿನೆಂಬುದು ಯಾರಿಗೂ ಗೊತ್ತಿಲ್ಲ. ಮನಸ್ಸಿನ ವೇದನೆಗಾಗಿ, ಮಾನಸಿಕ ನೋವಿಗಾಗಿ, ಹೃದಯ ಪೂರ್ವಕವಾಗಿ ಪ್ರೀತಿಸಿದ ನನ್ನ ಪ್ರೇಮದ ನೆನಪಿಗಾಗಿ ಕುಡಿಯುತ್ತಿರುವೆ. ಮದುವೆ ಮಾಡ್ಕೊಂತೀನೆಂದು ಮಾತು ಕೊಟ್ಟು ನನ್ನ ಆತ್ಮಕ್ಕೆ ವಂಚನೆ ಮಾಡಿದಳು. ಅವಳ ಯೌವನ ಉಂಟಾಗಲೇ ನನ್ನ ಮನಸ್ಸಿಗೆ ತೃಪ್ತಿ. ಇಲ್ಲದಿದ್ದರೆ ನನ್ನ ನೋವಿಗೆ ಕಾರಣವಾದ ಅವಳನ್ನು ಕೊನೆ ಕೈಯಾಗಲೇ ನನ್ನ ಮನಸ್ಸಿಗೆ ತೃಪ್ತಿ. ನಿನ್ನ ಮನುಷ್ಯನ ನೋವು, ಮಾನಸಿಕ ವೇದನೆ ನನಗೆ ಅರ್ಥವಾಯಿತು. ಅಣ್ಣ, ನೀನು ಹಾಡಿದ ಮಾತುಗಳು ಇಲ್ಲೇ ನಿಂತು ಕೇಳಿಸಿಕೊಂಡೆ. ನೋಡ್ತಮ್ಮ, ಮನಸ್ಸಿಗೆ ಎಷ್ಟೇ ನೋವು ಆದರೂ ಅದಕ್ಕೆ ಪರಿಹಾರ ಹುಡುಕುವ ಮಾರ್ಗ ಕಂಡು ಹಿಡಿಯಬೇಕು ಹೊರತು ವೈರಾತ್ವವನ್ನು ಸಾಧಿಸ್ತಾ ಹೋಗಬಾರದು. ವೈರಾತ್ವವನ್ನು ಸಾಧಿಸ್ತಾ ಹೋದರೆ ಸರ್ವನಾಶಕ್ಕೆ ಮೂಲಾಗುವವರು. ಅಣ್ಣ, ನಾನು ಸರ್ವನಾಶ ಆದರೂ ಚಿಂತೆ ಇಲ್ಲ. ನನ್ನ ಜೀವನ ಹಾಳು ಮಾಡಿದ ಪ್ರೇಮಳ ಪ್ರೀತಿ ಬೇಕು ಒಂದು, ಇಲ್ಲ ಅವಳ ಪ್ರಾಣ ಬೇಕು ಒಂದು. ಏನು ಗೊತ್ತಿಲ್ಲದ ನನ್ನನ್ನು ಮದುವೆ ಮಾಡ್ಕೊಂತೀನಿ ಎಂದು ಮಾತು ಕೊಟ್ಟು ನಿತ್ಯ ಪ್ರೇಮ ಪ್ರೀತಿ ಎಂದು ಮದುವೆ ಆಗ್ತೀನಿ ಎಂದು ಮಾತು ಕೊಟ್ಟು ಹುಟ್ಟಿ ಬರುವ ನೆನಪುಗಳು ಸುತ್ತು ಹೊಡೆಯಲು ನಿತ್ಯ ಅವಳಿಗಾಗಿ ನೀನು ಕುಡಿಯುತ್ತಿರುವೆ ಅಲ್ಲವೇ? ಹೌದಣ್ಣ. ನೋಡ್ರವಿ, ಹುತ್ತಿನಲ್ಲಿರುವ ಹಾವನ್ನು ಸತ್ತು ಹೊಡೆಯಲು ಹುತ್ತನೆ ಬರೆದರೆ ಹುತ್ತಿನಲ್ಲಿ ಹಾವು ಎಂದು ಸಾಯಲಾರದು. ನಮ್ಮ ಶತ್ರುಗಳೆಂದು ತಿಳಿದು ಅವರ ಭಾವಚಿತ್ರಗಳನ್ನು ಸುಟ್ಟು ಹಾಕಿದರೆ ಅವರು ಎಂದು ಸತ್ತು ಹೋದರಂತೆ ಆಗಲಾರದು. ನಿನ್ನ ಮನದಲ್ಲಿ ಮನೆ ಮಾಡಿರುವ ಆ ನೋವನ್ನು ಮರೆಯಲು ನಿತ್ಯ ನೀನು ಕುಡಿದು ಕುಡಿದು ಹಾಳಾಗಿ ಹೋದರೆ ಆ ನೋವನ್ನು ಮರೆಯಲು ನಿನ್ನಿಂದ ಸಾಧ್ಯವಿಲ್ಲ. ಮರೆಯಲು ನೀನು ನಿರ್ಧಾರ ಹೊಂದಬೇಕು. ಅಂದಾಗ ಮಾತ್ರ ಪ್ರಮಾಣವಾಗಿ ತಾನೇ ಸತ್ತು ಹೋಗುತ್ತದೆ. ಇದು ಎಲ್ಲವನ್ನು ಮರೆತು ಮತ್ತೆ ನೀನು ಕುಡಿಯಲು ಪ್ರಾರಂಭಿಸಿದ್ರೆ ಗಾಯವಾದ ಜಾಗಕ್ಕೆ ಉಪ್ಪು ಹಚ್ಚಿದಂತಾಗುತ್ತದೆ. ಅಣ್ಣ, ಗಾಯ ಆದ ಉರಿಯ ಜಾಗದಲ್ಲಿ ಮತ್ತೆ ಮತ್ತೆ ಉರಿದರೆ ಕಣ್ಣೀರು ಧಾರಾಳವಾಗಿ ಹರಿದು ಹೋಗುವ ಅಣ್ಣ. ಕಣ್ಣೀರಿನಲ್ಲೇ ಆನಂದ ಹೊಂದುತ್ತೀನಿ ಅಣ್ಣ, ಆನಂದ ಹೊಂದುತ್ತೀನಿ. ಅಂದ್ರೆ ನೀನು ಕುಡಿಯುವುದು ನಿಲ್ಲಿಸಲಾರಿಯಾ? ಹೇಗೆ ನಿಲ್ಲಿಸಲಿ ಅಣ್ಣ? ಕುಡಿಯುವ ಕುಡುಕನಿಗೆ ಗೊತ್ತು. ನಿನ್ನಲ್ಲಿ ಹುಚ್ಚತನ ತುಂಬಿಕೊಂಡಿರುವಿ. ಪ್ರತಿಯೊಬ್ಬರು ನಿನ್ನಂತ ತಿಳಿದರೆ ಎಲ್ಲರೂ ಕುಡುಕರಾಗಬೇಕಾಗಿತ್ತು. ಇದು ಎಲ್ಲವನ್ನು ಮರೆತು ಆದರ್ಶ ಮಾನವನಾಗಿ ಹೆತ್ತವರ ಪ್ರೀತಿ ಗಳಿಸು. ಅಂದಾಗ ಮಾತ್ರ ನಿನ್ನ ಬಾಳಲ್ಲಿ ಬೆಳಕು ಕಾಣುವೆ.
ಇಲ್ಲದೆ ಹೋದರೆ ನಿನ್ನ ಬಾಳೆಲ್ಲ ಕತ್ತಲೆವೆಂದು ತಿಳಿದುಕೋ. ಅಣ್ಣ, ನನ್ನ ಬಾಳು ಬೆಳಕಾಗಬೇಕಾದರೆ ನಾನು ಪ್ರೀತಿಸಿದ ಪ್ರೇಮ ನನ್ನವಳ ಆಗಲೇಬೇಕಣ್ಣ, ನನ್ನವಳ. ಯಾವ ಪ್ರೇಮ ಹೇಳು? ಅವಳ ಕೈ ಮುಗಿದಾದರೂ ನಿನ್ನೊಂದಿಗೆ ಮದುವೆ ಮಾಡುತ್ತೇನೆ. ಅಣ್ಣ, ಒಂದು ಸಲ ನಮ್ಮ ಕಾಲೇಜ್ ಫಂಕ್ಷನ್ನಿನಲ್ಲೇ ನಿನಗೆ ಪರಿಚಯ ಮಾಡಿಸಿಕೊಟ್ಟಿದ್ನಲ್ಲ, ಅದೇ ಪ್ರೇಮ, ಅವಳೇ ನನ್ನವಳು. ಯಾವ ಪ್ರೇಮ ಅಂತ ನಾನು ಗುರ್ತಿರಬೇಕು? ನಿನ್ನ ಕಾಲೇಜಿನಲ್ಲಿ ಪ್ರೇಮ ಅನ್ನುವ ಹೆಸರಿನವರು ಸಾಕಷ್ಟು ಹುಡುಗಿಯರನ್ನ ಪರಿಚಯ ಮಾಡಿಸಿಕೊಟ್ಟಿರುವೆ. ಯಾವ ಪ್ರೇಮ ಅಂತ ತಿಳಿದುಕೊಳ್ಳಬೇಕು ನಾನು. ಏನ್ ಬಾದಾಮಿ ಪ್ರೇಮನ, ಏನ್ ಗುಳಗುಡ್ಡು ಪ್ರೇಮನ, ಇಲ್ಲ ಅರಪನಾಳ್ ಪ್ರೇಮನ, ಏನ್ ಸಿಂಧನೂರು ಪ್ರೇಮನ, ಏನ್ ಕದೂರು ಪ್ರೇಮನ, ಏನ್ ಮಂಡಿ ಪ್ರೇಮನ? ಯಾವ ಪ್ರೇಮ ಅಂತ ತಿಳಿದುಕೊಳ್ಳಬೇಕು ನಾನು. ನೀನು ಹೇಳುವ ಪ್ರೇಮ ಎಂಬ ಹೆಸರಿನವರು ಈಗಾಗಲೇ ಪಟ್ಟಕ್ಕೇರಿದ್ದಾರೆ. ಅವರು ಯಾರು ಅಲ್ಲ, ನಾನು ಹೇಳುವ ಪ್ರೇಮ ಪ್ರೇಮನಗರದ ಪ್ರೇಮ. ಆದಷ್ಟು ಅವಳನ್ನು ಮರೆತು ಬಿಡು. ಅಣ್ಣ, ಏನ್ ಹೇಳ್ತಾ ಇದ್ದೀನಿ ನೀನು? ಹೌದು ರವಿ, ಅವಳ ಮದುವೆ ಮುಗಿದು ಹೋಗಿದೆ. ಅವಳು ನನ್ನ ಮರೆತು ಹೋದರೆ ಅವಳು ನನ್ನ ಪ್ರೇಯಸಿ ಅಲ್ಲವೇ? ನೋಡ್ರವಿ, ಒಂದ್ ಮಾತು ಹೇಳ್ತೇನೆ ನಿನ್ಗೆ. ನಾವು ಪ್ರೀತಿಸಿದ ಒಂದು ಹೆಣ್ಣು ನನ್ನ ಹೆಂಡತಿಯಾಗಬಹುದು. ಹೆಂಡತಿಯಾದವಳು ಎಂದು ಪ್ರೇಯಸಿ ಆಗಲಾರಳು. ಇದು ನೆನಪಿದೆ ನಿನಗೆ. ಅಂದರೆ ನಾನು ಬರುವ ಗುರಿ ಬರಡಾದದ್ದು ಉಪಯೋಗವಿಲ್ಲದ್ದು. ಒಳ್ಳೆಯವನಾಗಲು ಪ್ರಯತ್ನ ಪಡು, ಪ್ರಯತ್ನಿಸು, ಪ್ರಯತ್ನ ಮಾಡಿ ತೋರಿಸು. ಅದೇ ನಿನಗೆ ಆದರ್ಶವಾಗುವುದು. ಅಣ್ಣ, ಇದರಲ್ಲಿ ನಾನು ಗೆಲ್ಲಬಹುದಾ? ನಿನ್ನ ಕೈಯಾರೈಸಿದ ಬಾಟ್ಲಿ ಮತ್ತೆ ನೀನು ಮುಟ್ಟಬಾರದು. ಅಂದಾಗ ಮಾತ್ರ ನೀನು ಗೆದ್ದೆ. ಒಂದು ವೇಳೆ ಮುಟ್ಟಿದ್ದೆಯಾದರೆ ನಿನ್ನ ಪ್ರೀತಿ ಪ್ರೇಮ ಮಸಣಕ್ಕೆ ಮೂಲವಾಗುವುದು. ಇದು ನೆನಪಲ್ಲೇ ನಿನಗೆ. ಬಾ ಹೋಗೋಣ. ಅಲ್ಲೇ ನೀ ಐನೇರ ಅಲ್ಲ, ನೀ ಆಚಾರಿ ಪಕ್ಕ ಹೌದಲ್ಲ ಹೇಳ. ಬ್ಯಾಡ ಬ್ಯಾಡ ದೋಸ್ತ, ಮ್ಯಾಲ್ ನೋಡಿದ್ರೆ ಅನಾಚಾರಿ ಕಣ್ಣ ಕಾಣಕತ್ತ ಹಂಗ ದೇವಲಕ್ ನಮ್ದು ನಮ್ದು ದೇವ, ತಾರಾಬಲಂ ಚಂದ್ರಬಲಂ ದೇವ, ವಿದ್ಯಾಬಲಂ ದೇವ ಬಲಂ ದೇವ, ಶುಭಲಕ್ಷ್ಮಿ ಸಾವಧಾನೆ. ಅಂತೂ ನನ್ನ ಮದುವೆಗೆ ಬರೆದು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲ ಇಲ್ಲ, ನನ್ನ ಕಂಪನಿಯ ಕೆಲಸದಿಂದ ಸ್ವಲ್ಪ ಲೇಟ್ ಆಯ್ತು. ಸಾರಿ ದೋಸ್ತ. ನೀನು ನನ್ನ ಮದುವೆಗೆ ಬಂದಿದ್ದೇ ಹೆಚ್ಚು. ಇವರು ನಮ್ಮೂರಿನ ಕ್ಲಾಸ್ ಒನ್ ಕಂಡಕ್ಟರ್ ಮಹೇಂದ್ರ ಅಂತ. ನಮಸ್ತೆ. ನಿನ್ನ ಮದುವೆಗೆ ನಾನೊಂದು ಪ್ರೆಸೆಂಟೇಷನ್ ತರಬೇಕಂತ ಮಾಡಿದ್ದೆ. ಅವಸರದಲ್ಲಿ ಹಾಗೆ ಬಂದಿದ್ದೆ. ಈಗ ನನ್ನ ಕೊರಳಲ್ಲಿರುವ ಚೈನಾದ ತರೋದು. ಪರವಾಗಿಲ್ಲ ಮಹೇಂದ್ರ, ಇನ್ನೂ ಸಮಯ ಇದೆಯಲ್ಲ, ಯಾವಾಗಾದ್ರೂ ಕೊಟ್ರೆ ಆಯ್ತು. ಕುಳಿಸ್ಕೋ. ಕಂಪನಿಯ ಕೆಲಸ ಇದೆ, ನಾವು ಅರ್ಜೆಂಟ್ ಹೋಗ್ಬೇಕು. ಆಚಾರ್ಯ ಅಟ್ಲೀಸ್ಟ್ ಊಟನ ಅಲ್ಲೇ ಕೊಡುವಂತ ಕಂಪನಿಯಲ್ಲಿ ಪಾಯಿಂಟ್ ಕೊಡಬೇಕು. ನಾನು ಬರ್ತೇನೆ. ನೋಡ್ರವ, ನಿಮ್ಮಪ್ಪ ಅಮ್ಮಂದು ಆಶೀರ್ವಾದ ತಗೋರಿ. ಇಬ್ರು ಗಂಡ ಹೆಂಡ್ತಿ. ಮದುವೆಗೆ ಬಂದವರೆಲ್ಲ ಅಲ್ಲಿ ವೀರಭದ್ರೇಶ್ವರ ಗುಡಿಯಾಗ ಬಂದು ಊಟ ಮಾಡ್ಕೊಂಡು ಹೋಗ್ರಿಪ್ಪ. ಯಾರು ಹಂಗ ಹೋಗ್ಬೇಡ್ರಿ.
ಮದುವೆಯ ಮಂಟಪದಲ್ಲಿದ್ದರು. ಮನಸ್ಸು ಮಾತ್ರ ಮೀನಾಕ್ಷಿಯ ಯೌವನ ಅಂಚಿನಲ್ಲಿ ಓಡಾಡುತ್ತಿದ್ದ. ಮುಕ್ತ ಅಶೋಕನ ಬಳಿಯಾದ ಮೀನಾಕ್ಷಿ ಮುಖ ನೋಡಬೇಕೆ ಮಂಬಲ ಮನೆ ಮಾಡಿತು ನನ್ನ ಮಂದಿರದಲ್ಲಿ. ಸಂಚಿನಿಂದ ಕೂಡಿದ ಸವಿಯಲ್ಲಿ ಚಿನ್ನದ ಸರ ನೀಡಿದರು ಚಿತ್ತು. ಅಶೋಕನ ಬಳಿಯಾದ ಮೀನಾಕ್ಷಿಯನ್ನು ಒತ್ತು ಹಾಕಲು ಮದುವೆ ಮಾಡಿಕೊಂಡಿದ್ದು ನನ್ನ ತಂತ್ರ. ಅವಳನ್ನು ನನ್ನ ಮಾತಿನ ಮಂತ್ರದಲ್ಲಿ ಮೋಡಿ ಮಾಡಿ ನನ್ನ ಅಂತರಂಗದಲ್ಲಿ ಬಂಧಿಸಿಕೊಳ್ಳಬೇಕು. ಏನವಳ ಸೌಂದರ್ಯ! ರಂಗೇ ಊರ್ವಶೆ ಮೇನಕೆ ಎಂದಾದರೂ ಮುಂತಾಗಿರ್ಬೋದು. ಕೆಂಬಣ್ಣದಲ್ಲಿ ರವಿ ಮೂಡಿದ ಹುಟ್ಟುವವರಂತೆ ಹುಟ್ಟಿ ಬಂದ ಮೀನಾಕ್ಷಿಯ ಚೆಲುವು ನಿಜಕ್ಕೂ ಬೇಲೂರ ಶಿಲ್ಪಿಯಂತೆ ಸೃಷ್ಟಿ ಮಾಡಿದ್ದಾನೆ ಆ ಬ್ರಹ್ಮ. ಅವಳನ್ನು ಹೇಗಾದರೂ ಮಾಡಿ ನನ್ನ ಬುದ್ಧಿಯಲ್ಲಿ ಹಾಕಿಕೊಳ್ಳಿ. ಅವಳನ್ನು ಹೇಗಾದರೂ ಮಾಡಿ ನನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ಒಂದು ವೇಳೆ ಹಾಕದಿದ್ದರೆ ಅವಳ ಸಂಸ್ಕೃತ ಸಂವಾದ ಮಾಡಲು ಏಸುವುದಿಲ್ಲ ಈ ಯಂತ್ರ. ಈಗ ಅವಳಿಗೆ ನನ್ನ ಮಂತ್ರದಿಂದ ಹುಟ್ಟುವುದೆಂದಂತೆ ಆಗಿದೆ. ಅವಳನ್ನು ಹೇಗಾದರೂ ಮಾಡಿ ನನ್ನ ಕಾಮದ ದಳದಲ್ಲಿ ಬಂಧಿಸಿ ಅವಳನ್ನು ನನ್ನ ಮಾಡಿಕೊಳ್ಳುತ್ತೇನೆ ಸಮಯವೇ ಅಲ್ಲ. ಓಸಿ ಕಿಸಿ ಕಾ ದೌಲತ್ ಮೇ ನಹೀ. ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ BSc ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ OT ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ S.V. ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.